ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 2 ಕೃಷ್ಣ ಸ್ಮರಣೆ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 33. ವರ್ಷತೀಂದ್ರೇ ವ್ರಜಕೋಪಾತ್ ಭಗ್ನಮಾನೇತಿ ವಿಫಲಃ ಗೋತ್ರ ಲೀಲಾತಪತ್ರೇಣ ತ್ರಾತೋ ಭದ್ರಾನುಗೃಹ್ಣತ. ಅನುವಾದ: ಎಲೈ ಸೌಮ್ಯನಾದ ವಿದುರನೇ, ತನ್ನ ಗೌರವಕ್ಕೆ ಅವಮಾನವಾದ್ದರಿಂದ ಇಂದ್ರನು ವೃಂದಾವನದ ಮೇಲೆ ಅವಿಚ್ಛಿನ್ನವಾಗಿ ಮಳೆಗರೆದನು. ಹೀಗಾಗಿ ಭೂಮಿಯಾದ ವ್ರಜದ ನಿವಾಸಿಗಳು ಬಹಳ ಸಂಕಷ್ಟಕ್ಕೀಡಾದರು. ಆದರೆ ದಯಾಮಯನಾದ ಶ್ರೀಕೃಷ್ಣನು ತನ್ನ ಲೀಲಾಛತ್ರವಾದ ಗೋವರ್ಧನಗಿರಿಯನ್ನು ಎತ್ತಿ ಅವರನ್ನು ಅಪಾಯದಿಂದ ಪಾರು ಮಾಡಿದನು. ಶ್ಲೋಕ 34. ಶರಶ್ಚ ಶಿಖರೈರ್ಮೃಷ್ಟಂ ಮಾನಯನ್ ರಜನೀಮುಖಂ ಗಾಯನ್ ಕಲಪದಂ ರೇಮೆ ಸ್ತ್ರೀಣಾಂ ಮಂಡಲ ಮಂಡನಃ. ಅನುವಾದ: ವರ್ಷದ 3ನೆಯ ಋತುವಿನಲ್ಲಿ ಭಗವಾನ್ ಶ್ರೀಕೃಷ್ಣನು ಸ್ತ್ರೀ ಸಮೂಹದ ಕೇಂದ್ರ ಸೌಂದರ್ಯವಾಗಿ ತನ್ನ ಮಧುರ ಗಾನದಿಂದ ಶರತ್ಕಾಲದ ಬೆಳದಿಂಗಳ ರಾತ್ರಿಯಲ್ಲಿ ಅವರನ್ನು ಆಕರ್ಷಿಸಿ ಆನಂದಪಟ್ಟನು. ಇವು ಶ್ಲೋಕಗಳು ಮತ್ತೆ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಉದ್ಧವ ವಿದುರನಿಗೆ ಹೇಳ್ತಾನೆ, ಪರಮಪ್ರಭು ಶ್ರೀಕೃಷ್ಣ ಇರ್ತಾನಲ್ಲ, ಅವನು ನಂದ ಮಹಾರಾಜನ ಸಂಪತ್ತಿರುತ್ತಲ್ಲ, ಆ ಧನಬಲವನ್ನು ಗೋಪೂಜೆಗೋಸ್ಕರ ಬಳಸ್ಕೋಬೇಕು ಅಂತ ಅವನು ಇಷ್ಟಪಡ್ತಾನೆ. ಜೊತೆಗೆ ಸ್ವರ್ಗದ ದೊರೆಯಾದಂಥ ಇಂದ್ರನಿಗೂ ಕೂಡ ಅವನು ಪಾಠ ಕಲಿಸ್ಬೇಕು ಅಂತ ಅವನ ಇಚ್ಛೆಯಾಗಿರುತ್ತೆ. ಹೀಗೆ ಅವನು ತನ್ನ ತಂದೆಗೆ ವಿದ್ವಾಂಸರಾದ ಬ್ರಾಹ್ಮಣರ ಸಹಾಯದಿಂದ ಗೋಪೂಜೆಗಳನ್ನು ಮತ್ತೆ ಗೋಮಾಳಗಳನ್ನ, ಹಸುಗಳ ಪೂಜೆ, ಗೋವರ್ಧನ ಪೂಜೆ ಇದನ್ನ ಮಾಡೋದಕ್ಕೆ ಅವನು ಸಲಹೆಯನ್ನ ಕೊಡ್ತಾನೆ ಅಂತ ತಿಳ್ಕೊಂಡ್ವಿ. ಈಗ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಉದ್ಧವ ಹೇಳ್ತಾನೆ, ವಿದುರ ತನ್ನ ಗೌರವಕ್ಕೆ ಅವಮಾನವಾಗಿದ್ರಿಂದ ಇಂದ್ರ ಏನು ಮಾಡ್ತಾನೆ, ಯಾಕಂದ್ರೆ ಅವನು ಪೂಜೆ ಮಾಡಬೇಡ ಅಂತ ಹೇಳ್ತಾನಲ್ಲ. ಸೊ ವೃಂದಾವನದ ನಿವಾಸಿಗಳು ಕೃಷ್ಣನ ಮಾತನ್ನ ಕೇಳ್ತಾರೆ. ಸೊ ಅವನು ಮಾಡಬೇಡ ಅಂದಮೇಲೆ ನಾವು ಮಾಡಲ್ಲ ಅಂತ ಅಂದ್ಬಿಟ್ಟು ಅವರು ಇಂದ್ರನ ಪೂಜೆಯನ್ನ ಮಾಡೋದಿಲ್ಲ, ಗೋವರ್ಧನ ಪೂಜೆಯನ್ನ ಮಾಡ್ತಾರೆ, ಗೋವುಗಳ ಪೂಜೆಯನ್ನ ಮಾಡ್ತಾರೆ. ಅದಕ್ಕೆ ಇಂದ್ರನಿಗೆ ತುಂಬಾ ಕೋಪ ಬಂದ್ಬಿಟ್ಟು ಏನು ಮಾಡ್ತಾನೆ, ವೃಂದಾವನದ ಮೇಲೆ ತುಂಬ ವಿಪರೀತ ಮಳೆಯನ್ನ ಸುರಿಸ್ತಾನೆ. ಅವನು ತಡ್ಕೊಳಕ್ಕಾಗದೆ ಅವ್ರು ಏನು ಮಾಡ್ತಾರೆ ನೋಡಬೇಕು, ಅವರೆಲ್ಲರೂ ಕೂಡ ನಾಶ ಆಗ್ಬಿಡ್ಬೇಕು ಅಂತ ಅಂದ್ಬಿಟ್ಟು. ಆದರೆ ಭೂಮಿಯಾದಂಥ ವ್ರಜದ ನಿವಾಸಿಗಳು ತುಂಬ ಕಷ್ಟಪಡ್ತಾರಲ್ಲ, ಆಗ ದಯಾಮಯನಾದಂಥ ಕೃಷ್ಣ ಏನು ಮಾಡ್ತಾನೆ, ತನ್ನ ಕಿರು ಬೆರಳಿನಲ್ಲಿ ಆ ಗೋವರ್ಧನ ಬೆಟ್ಟವನ್ನು ಛತ್ರಿಯಾಗಿ ಹಿಡ್ಕೊಂಡು ಅವ್ರಿಗೆ ಹಗಲು ರಾತ್ರಿ ಅದರಿಂದ ರಕ್ಷಣೆ ಮಾಡ್ತಾನೆ, ಆ ಮಳೆಯಿಂದ. ಅಂದರೆ ಕಿರು ಬೆರಳಲ್ಲಿ ಎತ್ಕೊಳ್ತಾನೆ, ಅವರೆಲ್ಲ ಅದ್ರ ಕೆಳಗಡೆ ಬರ್ತಾರೆ. ಅಲ್ಲೇ ಅವರು ಎಷ್ಟು ದಿವಸ ಇಂದ್ರ ಮಳೆ ಸುರಿಸ್ತಾನೋ ಅಷ್ಟೂ ದಿವಸಗಳ ಕಾಲ ಅವನು ಆ ಗೋವರ್ಧನ ಬೆಟ್ಟವನ್ನ ತನ್ನ ಕಿರು ಬೆರಳಿನ ಮೇಲೆ ಎತ್ಕೊಂಡು ನಿಂತ್ಕೊಳ್ತಾನೆ. ಆ ಥರ ಹಿಡ್ಕೊಂಡು ಅವರು ಏನು ಕಷ್ಟ ಅನುಭವಿಸ್ತಾ ಇದ್ರು ಅದರಿಂದ ಅವನು ಹೊರಗಡೆ ತರ್ತಾನೆ ಅವರನ್ನ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ವರ್ಷದ 3ನೇ ಋತುವಿನಲ್ಲಿ ಭಗವಂತ ಶ್ರೀಕೃಷ್ಣ ಏನು ಮಾಡ್ದ, ಸ್ತ್ರೀ ಸಮೂಹದ ಕೇಂದ್ರ ಸೌಂದರ್ಯವಾಗಿ, ಅಂದ್ರೆ ಸ್ತ್ರೀಯರಿಗೆಲ್ಲ ಅವನು ಆಕರ್ಷಕನಾಗಿರ್ತಾನೆ. ಅವನೇ ಅವರಿಗೆಲ್ಲ ಕೇಂದ್ರನಾಗಿ ತನ್ನ ಮಧುರವಾದಂತಹ ಹಾಡಿನಿಂದ ಶರತ್ಕಾಲದ ಬೆಳದಿಂಗಳ ರಾತ್ರಿಯಲ್ಲಿ ಅವರನ್ನು ಆಕರ್ಷಿಸಿ ಆನಂದವನ್ನ ಪಡ್ತಾನೆ. ಅಂದ್ರೆ ಸ್ತ್ರೀಯರೆಲ್ಲ ಅವನಿಗೆ ಆಕರ್ಷಿತರಾಗ್ತಾರೆ, ಅವರ ಜೊತೆ ಅವನು ಲೀಲೆಯನ್ನ ನಡೆಸ್ತಾನೆ. ಅದರಿಂದ ಅವನು ತುಂಬಾ ಆನಂದವನ್ನ ಪಡ್ತಾನೆ. ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಗೋವುಗಳ ನಾಡಾದ ವೃಂದಾವನವನ್ನು ತ್ಯಜಿಸುವ ಮುನ್ನ ಭಗವಾನ್ ಶ್ರೀಕೃಷ್ಣನು ತನ್ನ ರಾಸ ಲೀಲೆಗಳಿಂದ ತನ್ನ ತರುಣಿ ಹೆಂಗೆಳೆಯರಾದ ದಿವ್ಯ ಗೋಪಿಯರನ್ನು ಸಂತುಷ್ಟಗೊಳಿಸಿದನು. ಇಲ್ಲಿಗೆ ಉದ್ಧವನು ಭಗವಾನ್ ಶ್ರೀಕೃಷ್ಣನ ಲೀಲೆಗಳ ವರ್ಣನೆಯನ್ನು ನಿಲ್ಲಿಸಿದನು. ಅಂದ್ರೆ ಗೋವುಗಳ ನಾಡು ಯಾವುದು ಅಂತಂದ್ರೆ ವೃಂದಾವನ. ಅದನ್ನ ತ್ಯಜಿಸೋ ಮುನ್ನ ಅಂತಂದ್ರೆ ವೃಂದಾವನ ಬಿಟ್ಟು ಅವನು ಮಥುರೆಗೆ ಹೋಗ್ಬೇಕಾದಂತ ಸಂದರ್ಭ ಬರುತ್ತೆ. ಅವಾಗ ಕೃಷ್ಣ ಏನ್ ಮಾಡ್ದ, ತನ್ನ ರಾಸಲೀಲೆಗಳಿಂದ ಆ ವೃಂದಾವನದ ತರುಣಿ ಹೆಂಗಸರಿರ್ತಾರಲ್ಲ, ಆ ದಿವ್ಯ ಗೋಪಿಕೆಯರನ್ನ ಅವನು ಸಂತುಷ್ಟಗೊಳಿಸ್ತಾನೆ. ಅಂದ್ರೆ ಆ ಒಂದು ಲೀಲೆಯನ್ನ ನಡೆಸಿ ಅವರಿಗೆಲ್ಲ ಸಂತುಷ್ಟಗೊಳಿಸ್ತಾನೆ. ಯಾಕಂದ್ರೆ ಅವನು ಈಗ ಹೋದ್ರೆ ಮತ್ತೆ ಅವನು ವಾಪಸ್ ಬರಲ್ಲ ಅಂತ ಅವನು ಗೊತ್ತಿರುತ್ತೆ. ಸೊ ಇಲ್ಲಿಗೆ ಆ ಒಂದು ಲೀಲೆಗಳು ಎಂಡ್ ಆಗ್ಬಿಡುತ್ತಲ್ಲ, ಕೊನೆಯದಾಗಿ ಅವರಿಗೆ ಮನಸ್ಸಿಗೆ ತೃಪ್ತಿಯನ್ನ ಕೊಟ್ಟು ಅವನು ಹೋಗ್ತಾನೆ. ಇಲ್ಲಿವರೆಗೂ ಉದ್ಧವ ಏನ್ ಮಾಡ್ತಾನೆ, ಭಗವಂತ ಶ್ರೀಕೃಷ್ಣನ
ಲೀಲೆಗಳ ವರ್ಣನೆಯನ್ನ ಮಾಡಿ ಇಲ್ಲಿಗೆ ನಿಲ್ಲಿಸ್ತಾನೆ. ನೋಡಿ, ಒಂದು ವಿಷಯ ಏನು ಅಂತಂದ್ರೆ, ನಿಮಗೆ ಯಾರಿಗಾದ್ರೂ ವೃಂದಾವನಕ್ಕೆ ಹೋಗುವಂತ ಒಂದು ಸಂದರ್ಭ ಅವಕಾಶ ಸಿಕ್ಕಿದ್ರೆ, ಅಕಸ್ಮಾತ್ ನಿಮಗೆ ಗೊತ್ತಿಲ್ಲದೆ ಇದ್ರೆ ಅಥವಾ ಆಲ್ರೆಡಿ ಹೋಗಿರೋರಿದ್ರೆ ಪರವಾಗಿಲ್ಲ, ಹೋಗಿಲ್ಲದೆ ಇರೋರಿದ್ರೆ ಒಂದು ಸರಿನಾದ್ರೂ ಹೋಗಿ ಅಲ್ಲಿ ನೋಡ್ಕೊಂಡು ಬನ್ನಿ. ಕೃಷ್ಣ ಬಲರಾಮರು ಆಡಿರುವಂಥ ಜಾಗ ಇದೆ, ರಾಧೆ ಮತ್ತು ಗೋಪಿಕೆಯರು ಸೇರಿ ಕೃಷ್ಣನ ಜೊತೆ ಲೀಲೆ ಮಾಡಿರುವಂಥ ಜಾಗ ಇದೆ, ಎಲ್ಲ ಹಾಗೇ ಇದೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಆದರೂ ಅಲ್ಲಿಗೆ ನಾವು ಹೋಗಿ ಬರಬೇಕು. ಮಥುರಾ, ವೃಂದಾವನ, ದ್ವಾರಕೆ ಈ 3 ಪ್ಲೇಸು ನೋಡೋಕ್ಕಾದರೆ ಒಂದು ಸರಿ ಹೋಗಿ ನೀವು ನೋಡ್ಕೊಂಡು ಬನ್ನಿ. ನಾವು ಹುಟ್ಟಿದಕ್ಕೂ ಒಂದು ಸಾರ್ಥಕತೆ ಅಂತ ಅನ್ಸುತ್ತೆ. ಯಾಕಂದರೆ ಕೃಷ್ಣ ಇದ್ದಾಗ ನಾವು ಇದ್ವೋ ಇಲ್ವೋ ನಮಗೆ ಗೊತ್ತಿಲ್ಲ ಅಲ್ವಾ. ಸೊ ಅವನು ನಡೆದಾಡಿರುವಂಥ ಜಾಗ, ಅವನು ಆಟ ಆಡಿರುವಂಥದ್ದು, ಅವನು ಬೆಳೆದಿರುವಂಥ ಜಾಗ, ಅಲ್ಲಿಗೆ ಹೋಗಿ ಬಂದ್ರೇ ನಮಗೆ ಎಷ್ಟೋ ಸಮಾಧಾನ ಸಿಗುತ್ತೆ. ಭಕ್ತಿ ಮಾರ್ಗದಲ್ಲಿ ಇರುವಂಥವ್ರು ಅಲ್ಲಿಗೆ ಹೋಗಲೇಬೇಕಾಗಿರುವಂಥ ಒಂದು ಸ್ಥಳ ಅದು. ಸೊ ಅದರಿಂದ ನಿಮಗೆಲ್ಲ ಸಾಧ್ಯವಾದರೆ ಹೋಗಿ ಒಂದು ಸರಿ ಆ ಪುಣ್ಯ ಸ್ಥಾನವನ್ನು ದರ್ಶನ ಮಾಡ್ಕೊಂಡು ಬನ್ನಿ ಅಂತ ನನ್ನ ಒಂದು ರಿಕ್ವೆಸ್ಟ್ ಅಷ್ಟೇ. ನೋಡಿ, ಇಲ್ಲಿವರೆಗೂ ಉದ್ಧವ ಏನು ಮಾಡ್ದ, ಭಗವಂತ ಕೃಷ್ಣನ ಲೀಲೆಗಳನ್ನು ವರ್ಣನೆ ಮಾಡಿ ಇಲ್ಲಿಗೆ ನಿಲ್ಲಿಸಿದ್ದಾನೆ. ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ಕೃಷ್ಣ ಸ್ಮರಣೆ ಅನ್ನುವಂತಹ 2ನೇ ಅಧ್ಯಾಯ ಮುಗಿಯತ್ತೆ. ಮುಂದಿನ ಭಾಗದಿಂದ ನಾವು 3ನೇ ಅಧ್ಯಾಯವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.